ನಾವು ಸಿಂಹನೇ ಮತ್ತೆ ಅದ್ಬಿಟ್ಟು ಯಾರು ಹೇಳ್ತಾರೆ ಇದಕ್ಕನ್ನು ಹೂಡೋಕೆ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಆ ಥರ ಅನೈತಿಕಲ್ಲಿ ಇನ್ನೊಂದಲ್ಲಿ ಏನು ಹೇಳಿದಿಲ್ಲ. ಸತ್ಯವೇ ಜಯತಿ, ನ್ಯಾಯವಾಗಿದ್ರೆ ಎಲ್ಲರಿಗೂ ಸರ್ವಧರ್ಮಕ್ಕೂ ಸತ್ಕಾರ ಮಾಡ್ತಾರೆ ಸ್ವಾಮಿಗಳು. ಯಾವ ಹೆಣ್ಮಕ್ಳು ಮಕ್ಕಳು ಸಮಾನ, ತಂಗಿ ಸಮಾನ ಅಂತ ಮಾತಾಡ್ತಾರೆ ವಿನ ಅದ್ರ ಬಿಟ್ಟರೆ ಬೇರೆ ವಿಚಾರ ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಮುಂಬಡ ಒಂದು ಅರ್ಧ ಗಂಟೆ 5 ಗಂಟೆ 6 ಗಂಟೆ ಶುರು ಆಗುತ್ತೆ ಬೇರೆ 2-3 ದಿವಸ ಸ್ಟಾರ್ಟಿಂಗಲ್ಲಿ ನಾನು ಆಮೇಲೆ ರೆಡಿ ಆಗ್ಬಿಡ್ತೀನಿ. ನಾನು 88 ಕೆಜಿ ಇದ್ದು ಸುಸ್ತಾಗ್ಬಿಡೋದು. ನಾನು ಯೋಗ ಮಾಡ್ತೀನಿ, ನಾನು ನೀರು ಮುಳುಗಲ್ಲ, ನಮ್ಮ ಥರ ಮಾಡ್ಕೊಂಡ್ಕಲ್ಲ ಆಗಲ್ಲ. ನಾನು ನಿಂತ್ಕೊಂಡೇ ಇರ್ತೀವಿ. 4 ಎಕ್ಸಾಕ್ಟ್ ಏನೋ ನಾನು 5 ಹೊಡ್ಬರ್ತೀನಿ ನನ್ನ ಮೇಲೆ. 88 ಸುಸ್ತಾಗ್ತಿತ್ತು ಹಂಗಿದೆ. ಹೊಟ್ಟೆ ಲೈನ್ ಬರೋದು ಒಂದೇ. ಚಿಕ್ಕಮೂರ ಸರ್ರೆ ಬಾಡಿ ಬಿಟ್ಟಿದ್ದೆ ಹೆಂಗಿದೆ ಕಳ್ಳ ಚಿಕ್ಕಮೂರಿಗೆ ನೋಡ್ಬೇಕಾಯ್ತು ನನ್ನ ಬಾಡಿ ಬಿಟ್ಕೊಂಡಿದ್ದ ನಾನು ಕೂದಲು ಹೆಂಗಸರು ಕೂದಲು ಹೆಂಗಲ್ಲ ಹಂಗಂದ್ರೆ ಬರೋಬೇಕು. ಇಲ್ಲಿ ಕೂದಲು ಬಿಡೋದು ನಾನು ಇವೆಲ್ಲ ಒತ್ತಿ ಹಿಂಗಾರೋದು ದೇವ್ರು ಒತ್ತು ತಲೆ ಬಿಟ್ಟ ಮೇಲೆ ಯಾವುದು ನಂದ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ತೆಗೆದುಬಿಟ್ರೆ ನಿನ್ನಂತ ಭಕ್ತರು ಬೇಜಾನ್ ಆಗ್ತಾರೆ. ನೀವು ಶೇರ್ ಮಾಡ್ಕೊಂಡು ಬಡಬಗ್ರಿ ಅನುಕೂಲ ಆಗಲಿಕ್ಕೆ ಅಂತರ ಹಾಕೊಳ್ಳಿ ಸಾಕು. ಬಡವರಾದ್ರೆ ಅದು ನಮ್ಮ ಏನು ಬೇಡ ಎಲ್ಲ ಮನೆಗೊಂದು ಫೋಟೋ ಒಂದು ತೇರ್ಕ ಬರೋ ವರ್ಷ ಮದುವೆ ಗಂಡ ಹೆಂಡತಿ ಬಂದು ಮಡ್ಲಕ್ಕಿ ನಡಿಕಂದ ಮನೆಗೊಂದು ತೇರ್ಕ ಕಟ್ಟು ಹಾಕೊಂಡು ಏನು ಅಮ್ಮ ಒಂದು ನಿಮಿಷ ಇರಿ, ಬರ್ತಾರೆ ಕಾಲು ತಾಕುತ್ತೆ ಮೇಲೆ ಬಿಡಬೇಡಿ. ಯಾರಿಗೆ ನಿಮ್ಮ ಅಕ್ಕನಿಗೆ ಒಂದು ಚಿಕ್ಕಾರ್ ಕೊಡು. ಈ ದೇವರ ಚೆನ್ನಾಗಿ ನಂಬಿಕೆ ಅನ್ನು ಯಾರು ಇಸ್ಕೊಳಲ್ಲ ಅಕ್ಕನ ಏನು ಮಾಡ್ಕೋಲ್ಲ. ನಮ್ದರಿ ಮಾತ್ರ ಯಾರಿಗೆ ನಿಂಗೆ ಒಳ್ಳೆದಾಗಲಿ ಇನ್ನಲ್ಲ ಯಾರು ಅಮ್ಮ ನೀನು ನಮ್ಮ ಮಾತು ಕೇಳು ಸುಮ್ಮನೆ ಡೆದ್ದಂಗೆ ಆಡ್ಬೇಡ. ನಾನು ಹೊಡಿತೀವಿ ನೆಲಕ್ಕೆ ಸೊಳ್ಳೆ ಕಡಿದ ಒಂದು ಸೊಳ್ಳೆ ಕಡಿಯಲ್ಲಿ ಆಮೇಲೆ ರತ್ತು ನಾಯಿನ ಹಾಕಲ್ಲ ಬಾಗಿಲು ಹಾಕಲ್ಲ. ನೀನು ಫೋಟೋ ಇಟ್ಕೊಂಡು ಮನೆ ಒಂದು ಕಡ್ಲೆ ಕಡೆಗೆ ಎದುರು ಬಂದು ಬಾಗಿಲಿಗೆ ಒಂದು ಫೋಟೋ ಇಟ್ಕೊಂಡಿದ್ದೀವಿ ಬೇಗ ಅಂತಕ್ಕೆ ಪೂಜೆ ಮಾಡು. ನೀವು ಇದೇ ವರ್ಷಕ್ಕೆ ಬಂದು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ. ತಲೆ ಕಟ್ಸ್ಕೊಬೇಡ, ನೀನು ಯಾಕೆ ತಲೆ ಕಟ್ಸ್ಕೊಬೇಡ. ನಿಮ್ಮ ಕೆಲಸ ಮಾಡ್ತಾ ಹೋಗು. ಮಂದಿರವಿದ್ದರೆ ಹುಣಸೆ ಹುಳಿ ಬೆಲ್ಲ ಸುಣ್ಣ. ನೀವು ಹಳೆ ಕಾಲದವರು ನೋವು ಬರೋ ಸಹಜ. ಹುಣಸೆ ಹುಳಿ ಸುಣ್ಣ ಬೆಲ್ಲ ಮೂರು ಚೆನ್ನಾಗಿ ಕುದಿಸಿ ತಳ್ತಾ ಬಿಡಿದೆ ಬಿಟ್ಟು ರಾತ್ರಿ ಏನು ಮಾಡ್ತೀವಿ ಬಿಸಿ ಮಾಡಿ ಹಚ್ಕೊಡಿ. ಬೆಳಿಗ್ಗೆ ಎದ್ದು ಬಿಸಿರ ಹೊಡಿದ್ರೆ ಹುಷಾರಾಗ್ತಿರಂತೆ. ಅದಕ್ಕೆ ಇನ್ನು ಅಡುಗೆ ಸೋಡಾ ನೋಡಿದ್ರೆ ಅಡುಗೆ ಸೋಡಾ ನಿಂಬೆ ಹಣ್ಣು ಬಿಸಿನೀರು ಕುಡಿಸಿರೋದು ದಾಸಲಿ ವಾರಕ್ಕೊಂದು 3 ಪಟ 2 ಪಟ ಅಡುಗೆ ಸೋಡಾ ಸ್ವಲ್ಪ ನಿಂಬೆ ಹಣ್ಣು ಬಿಸಿನೀರು ಕುಡಿದ್ರೆ ಊಟಕ್ಕೆ ಮುಂಚೆ ಸರಿ ಆಗ್ತಿರಂತೆ. ಇನ್ನು ಬಡವರಾದರೆ ಮನೆ ಗಂಡ ಕುಡಿತಾನೆ ಅಂದರೆ ಶಾಸನ ಇದಾವೆಲ್ಲ ವಿಡಿಯೋ ನೋಡ್ಬಿಡು. ಗಂಡ ಸತ್ತೋಗೇನೆ ಅಂತ ಬಂದು ಕಸ ಹೊಡೆದ್ರೆ ಗಂಡ ಬದುಕಿರ್ತಾರೆ, ಗಂಡ ಕುಡಿತಾನೆ ಅಂತ ಬಂದು ಕಸ ಹೊಡೆದ್ರೆ ಗಂಡ ಬದುಕೊಂಡಿದ್ದಾರೆ. ನಿಮ್ಮ ಮನೆಗೆ ಒಂದು ಸಣ್ಣ ಫೋಟೋ ಇರ್ತಾರೆ, ದೇವರೇನು ಮರಿ ಕೊಡಿ.
ಯಾರಿಗೆ ಕೆಲಸ ಬೇಕು, ಮಕ್ಕಳು ಬೇಕು, ಮದುವೆ ಆಗಬೇಕು, ಅವ್ರಿಗೆ ಕಸ ಹೊಡಿತಾವ್ರೆ ನೋಡಿ. ಕಸ ಹೊಡೆದಿದ್ದಾರೆ, ನಾಲ್ಕು ಕೊಡ್ಬೇಕಾಗ್ತಾರೆ. ನಾಲ್ಕು ಪ್ರಕಾಶ, ನಾಲ್ಕು ಬೆಲ್ಲರಿ, ನಾಲ್ಕು ಸಂಧ್ಯಾ ಬಿಡೋದು ಅವ್ರು ಕೊಡು. ಹೊಟ್ಟೆಗೆ ನೋವು, ಗಂಟು ಬೆನ್ನು ಕಾಲು ಹಾಕೋದು ಎಲ್ಲ ಆಸ್ಪತ್ರೆ ಎಲ್ಲ ನಾರ್ಮಲ್ ಯಾವ ದಾವಣಗೆರೆ ಬನ್ನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜಮಾನು ಮಾಡ್ತಿದ್ದು ದಾವಣಗೆರೆ ಪೊಲೀಸ್ ಹಾಂ ಸರ್, ಅದಕ್ಕೋಸ್ಕರ ಕರ್ಕೊಂಡು ಬನ್ನಿ. ಒಬ್ಳೆ ಅಂತೆ ಹ್ಞೂ ಸರ್, ಇಲ್ಲ ಸರ್, ಕ್ಲಿಯರ್ ನಾಲ್ಕು ಹಿಂಸೆ ಮಾಡಿ ಪೊಲೀಸ್ ಹಾಕೊಂಡು ಕೂಲ್ ಊರ ಮಾಡಿ ನನಗೆ ನನ್ನ ಮೊಮ್ಮಗ, ನನ್ನ ಮಗ, ನನ್ನ ಮಗಳು ಅಲಿಯಾ ಅವ್ರು ಅಡಿಯ ಮಕ್ಕಳು ಪ್ರತಿ ನನ್ನ ಮಗಳು ಕುಟುಂಬನ ಕರ್ಕೊಂಡು ಎಲ್ಲಿ ಪಟ್ಟು ಕುಟುಂಬ ಬರೋದು ಬಂದರೆ ನಿಂಗೆ ಅಮಾವಾಸ್ಯೆ ಬರೋಕೆ ಇವು ಯಾವತ್ತು ಬೇಕು ಅವತ್ತು ತಡೆ ಹೊಡೆಯೋರು, ಯಾವತ್ತು ಬೇಕಾದ್ರೆ ಮಾಟ ಮಾಡೋದಾದ್ರೆ ನಾವು ದುಡ್ಡು ಮಾಡೋ ಏನು ಬೇಕಾದ್ರೂ ಮಾಡ್ತೀವಿ. ನಾವು ದುಡ್ಡು ಮಾಡೋದಲ್ಲ, ಹಾಗಾಗಿ ನೀವು ಅಮಾವಾಸ್ಯೆ ಬಿಡ್ರಿ, ನಾವು ತಡೆ ಹೊಡಿತೀವಿ. ತಡೆಯೋದು ಒಂದು ಸಾಮಾನ್ಯ ಒಂದು 5 ರೂಪಾಯಿ ಇಸ್ಕೊಳ್ತಾರೆ ಅಷ್ಟೇ. ಏನಿಲ್ಲ, ಇಲ್ಲ ಸುಮ್ಮನೆ ಬಂದು ವ್ಯರ್ಥ ಬಂದಿದ್ದೀರಿ. ನಿಮ್ಮೆಂಟು ಬೇಗ ಹೋಗ್ಬೇಕು, ಅಲ್ಲಿ ಅಂಗಡಿ ಯಾರಿಗವ ಬೇವಿನ ಕಡ್ಡಿ ನೋಡಿದಮ್ಮ, ಬೇವಿನ ಕಡ್ಡಿ ರಸ ಏನಮ್ಮ, ಗಂಜಲ, ಹಸಿರು ಗೋವು, ಪಪ್ಪಾಯಿಕಾಯಿ ನೋಡಿದ್ಯಾ, ಪರಂಗಿಕಾಯಿ, ಪಪ್ಪಾಯಿಕಾಯಿ ರಸ 3 ಕುಡಿ, ಅಮ್ಮ ತೇರ್ತ ಕುಡಿ ಅಂತ ಯಾರು ಕೊಡ್ತಾರೆ? ದುಡ್ಡಿಸ್ಕೊಳ್ತಾರ? ದುಡ್ಡಿಲ್ಲಮ್ಮ, ಬರ್ಬೋದ್ರಿಗೆ ದುಡ್ಡಿಲ್ಲ. ನಾವು ಸೀರೆ ಕೊಟ್ಟು ದುಡ್ಡು ಒಂದು ಬಂದು ಒಂದು ದುಡ್ಡು ಕೊಡ್ತೀವಿ, ಒಂದು ಸೀರೆ ಕೊಡ್ತೀವಿ, ಹುಡ್ಕೋಕ ಯಾರು ಬಂದಿರ? ಬೇವಿನ ಕಡ್ಡಿ ರಸ, ಹಸಿವಿಂದು ಗಂಜಲ, ಪಪ್ಪಾಯ ರಸ, ಅಮ್ಮ ಸೇರ್ತಕ್ಕೂ ಚೆನ್ನಾಗಿಸ್ತಾರೆ ಆಯ್ತಾ? ನಿಮ್ಮ ಕಡೆ ಹೆಸರು ಕಾಳು ದೇವ್ರ ಸೀರೆ ಕೊಡೋಣ, ದೇವ್ರ ಸೀರೆ ಕೊಡ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ನೋಡಿದ್ದೀವಿ. ಕಡಲೆಕಾಳು 3 ನೆನಾಗಿ ಬೆಳೆಯುತ್ತಿತ್ತು. ಅಡ್ಮಿಟ್ ಮಾಡಿ ಹುಷಾರಾಗ್ತದೆ. ಯಾಕೆ ಅವ್ರು ಹೇಳಿದ್ ಕೇಳಿ ಅಮ್ಮ. ತೇರ್ತ ಕುಡಿ ನೈನ್ ಹಾಕಿದ್ಲಮ್ಮ, ಅಲ್ಲೊಂದು ನಲ್ಲಿ ತೇರ್ತ ಕುಡಿ ಹುಷಾರಾಗುತ್ತೆ. ದಿನ ಒಂದು ನಲ್ಲಿ ತೇರ್ತ ಕುಬಿಡು, ಬೆಳಗ್ಗೆ ಮುಟ್ಕೊಂಡು ಹುಷಾರಾಗುತ್ತೆ. ಯಾಕೆ ಎಲ್ಲೂ ಒಬ್ಬರು ಹೋಗ್ತಾನೆ ಅಡ್ಬಿಡ ಬನ್ನಿ ಸೀರೆ ಕೊಡ್ತೀರವ. ಹೇಯ್ ಏನಾಯ್ತು? ಭಾರಿ ಬಂದ ಎಲ್ಲ ಅಷ್ಟು ರಾತ್ರಿ 12 2 ಗಂಟೆ ಒಂದು ದಿವಸ ಆರಾಮ ಇಲ್ಲಿ ಸೆಲ್ಲಿಂದ ಬಂದು ಬೇವಿನ ಕಡ್ಡಿ ರಸ ಆತ ಅಲ್ದಿ ಕೊಡು. ಬೇವಿನ ಕಡ್ಡೆಗೆ ತಂಬಾಕು ತಿಂತಿ ಮತ್ತೆ ಬಿಡುವಾಗ ಎಲ್ಲ ನೀನು ಮತ್ತೆ ಕ್ಯಾನ್ಸರ್ ಬಂದು ತಿಂದ್ಬಿಟ್ರೆ ಮತ್ತೆ ಏನು ಬೇವಿನ ಕಡ್ಡಿ ರಸ, ಗಂಜಲ, ಗೋವು, ಗೋಮಾತೆ, ಹಸಿನ ಗಂಜಲ, ವಾರಕ್ಕೊಂದು 2 ಪಟ, ಪಪ್ಪಾಯ ರಸ ಅದು ಕುಡಿ. ಬೇವಿನ ಕಡ್ಡಿ ರಸ ಅಂತಿಕ್ಕು, ಹೆಸರು ಕಾಳು, ಕಡ್ಲೆಕಾಳು, ಹುಳ್ಳಿಕಾಳು ನೆನಾಕೊಂಡು ರಾತ್ರಿ ಇಕ್ಕಿ ಬೆಳಗ್ಗೆ ಕುಡಿ. ತಿಂದು ಬೆಳಗ್ಗೆ ಅದ ಅಡಿಗೆ ಸೋಡ ನೋಡಿ, ಅಡಿಗೆ ಸೋಡ ನೋಡಿದ್ಯಾ? ಅಡಿಗೆ ಸೋಡ ಒಂದು ಕಾಲು ಭಾಗ ಯಾರು ಮಾಡೋದು? ಅದನ್ನು ಕುಡಿ, ಕುಡಿ ಮೇಲೆ ಕೊಡ್ಸು. ಬೇವಿನ ಕಡ್ಡಿ ರಸ, ಅಡಿಗೆ ಸೋಡ ನೋಡಿ, ಅಡಿಗೆ ಸೋಡ, ಅಡಿಗೆ ಸೋಡಾ ಸ್ವಲ್ಪ 6 ನಿಂಬೆಹಣ್ಣಿದ್ದಾವೆ, 6 ಸಾಗುತ್ತೆ. 3 ನಿಂಬೆಹಣ್ಣು ಮಾಡೋದು ನೀನೇ. ಒಂದು ಕಾಲು ಭಾಗ ನಿಂಬೆಹಣ್ಣು, ಒಂದು 1/4 ಚಮಚ ಕಮ್ಮಿ ಅಡಿಗೆ ಸೋಡಾ, ಒಂದು 1/4 ಲೀಟ್ರ್ ಬಿಸಿನೀರು. ಬೆಳಿಗ್ಗೆ ಸಾಯಂಕಾಲ 6 ದಿವಸ, ಬೆಳಿಗ್ಗೆ 2 ದಿನ, 4 ದಿನ, 6 ದಿನ, ಬೆಳಿಗ್ಗೆ ಸಾಯಂಕಾಲ ಅಮ್ಮ ಕುಡಿಸು. ಏನಿರಲ್ಲ, ಊಟಕ್ಕೆ ಮುಂಚೆ ಕುಡಿಸ್ಬೇಕು, 10 ನಿಮಿಷ, ಅರ್ಧ ಗಂಟೆ ಮುಂಚೆ ಊಟ ಮಾಡಿಸ್ಬೇಕು. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ತಿನ್ನಿಸ್ಬೇಕು. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ತಿನ್ನಿಸ್ಬೇಕು. ಅಮ್ಮಗೆ ಮತ್ತೆ ತಿನ್ಸಂಗೆ ಇಷ್ಟು ತಿನ್ಬೇಕಮ್ಮ. ಆಯ್ತಾ? ತೆಳುವಾಗಿ ಮಜ್ಜಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಯಾವಾಗ ಕುಡಿಬೋದು. ಮಜ್ಜಿಗೆ ಒಳಗೆ ಈರುಳ್ಳಿ ಹೆಚ್ಚಾಕ್ಬೇಕು, ಮಜ್ಜಿಗೆ ಕುಡಿಬೇಕು. ಬೆಲ್ಲದ ಪಾನಕ, ಶುಗರ್ ಅಲ್ಲ, ಬೆಲ್ಲ ಮಾಡ್ಕೋಬೇಕು, ತಿನ್ನಬೇಕು. ಆಯಿತಾ? ಎಳ್ನೀರು, ಸಕ್ಕರೆ, ತುಳಸಿ ಹೇಳು, ಎಳ್ನೀರು, ತುಳಸಿ ಇದು ಕುಡಿಸ್ಬೇಕು. ಏನೇ ಮಾಡಬೇಕು ಮನೆ ಟೇಸ್ಟ್ ಆಗಿರಬೇಕು. ಆಗುತ್ತಾ? ಇನ್ನು ನಮಗೆ ಆಗ್ತಾ ಇರೋದು ಇದಕ್ಕೆ ಏನು ಔಷಧಿ ಗೊತ್ತಾ? ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಇವ್ರು ಕ್ಯಾನ್ಸರ್ಗೆ ನೀರು ಉರಿಬೇಕು. ಒಣ ಹಾಕಿ ಹುರಿದು ಅದನ್ನು ಹಿಟ್ಟು ಮಾಡ್ಕೊಂಡು ರಾಗಿ ಮಿತ್ರ ಮಾಡಿ ಅಮ್ಮಗೆ ರಾತ್ರಿ ದಿನ ಕೊಡಬೇಕು.
ಖಚಿತ ಮಾಡಿರಮ್ಮ ನೋಡಿ ಜೋಡಿ ಮಾಡ್ಕೊಂಡು ಬೆಳಿಗ್ಗೆ ಒಂದು ಲೈವ್ ನೋಡು ಬಾಂತಿ ಇವಳೇ ಅನ್ಕೊಂಡ್ಬಿಟ್ಟು ನಾ ಪುಸ್ತಕ ಅಂತ ಒಂದು ಯಾರು ಬಾಂತಿ ರೂಮಿದ್ದು ಬೆಳಿಗ್ಗೆ ನಡ್ಕೊಂಡು ಹೋಗ್ಬಿಟ್ಟು ನಂಗೆ ನಂಬಕ ಅಲ್ಲಿ ಏಟಂಗೆ ನಡ್ಕೊಂಡು ಹೋಗ್ಲಕ್ಕ ಬಾಂತಿ ನೀವು ಒಳಕತ್ತಿರೋದು ದೇವಸ್ಥಾನ ಟೈಮ್ ದೇವು ಬದುಕೊಂಡ ಕೊಡಿ ಸಾಯ್ಬೇಕು ಬಿಡು ಅಲ್ಲಿ ಇದ್ದಾವೆ ನವೇ ಇದು ಬೇಡ ಈ ಅಮ್ಮಗೊಂದು ಸೀರೆ ಕೊಡ್ತೀನಿ ನಿಮಗೆ 5 ಕಡೆ ಬಂದರೆ ಸೇರ್ತಾ ಒಯ್ಯಿರಿ ಇಲ್ಲಿಂದ ಬಾಟ್ನಾಗ ಸೇರ್ತಾ ಒಯ್ಯಿರಿ ನೀವು 1 ವರ್ಷ ಇಟ್ಟರೆ ಏನಾಗಲ್ಲ ಒಳಗಿರೋದು ಗಲೀಜಿನ ತೆಗೀರಿ ಅಂದರೆ ಹೂವು ಹೊತ್ತು ತೆಗೆದ್ರೆ ಏನೂ ಆಗಲ್ಲ ಏನು ಬಂದ್ರೆ ಕಷ್ಟನಾ ಪೂಜೆನಾ ಸ್ವಲ್ಪ ದೇವರೆಲ್ಲ ಹೋಯ್ತು ಊಟಕ್ಕೆ ಹೋಯ್ತು ಬರುತ್ತೆ ಕುತ್ಕೊಮ್ಮ ಕಮ್ಮಿ ಕೂತ್ಕೊಳ್ಳಿ ಕರಿತಿದ್ದಂಗೆ ಕೂತ್ಕೊಳ್ರಪ್ಪ ಕೆಲಸ ಮಾಡಾಗಿದ್ದು ಬನ್ನಿ ಕಡೆಗೆ ಏನೋ ಮಾಡೋದು ಅಮೌಂಟ್ ಸೇವನೆ ಮಾಡಿ ಇಲ್ಲ ಕುತ್ಕೊಳ್ಳಿ ಸ್ವಲ್ಪ ಆರಾಮಾಗಿ ಕಟ್ ಮಾಡಿ ನಿನಗೆ ಅಂತ ದುಡ್ಡು ಇಸ್ಕೊಂಡಿದ್ದೀರಾ ಅದ್ರ ಬದಲು ಇದು ಇನ್ನು ಉತ್ತರ ಕನ್ನಡ ಜನಗಳು ಬರೋಗೋ ಎಂಟಿ ಹಂಗೆ ಮಾಡ್ತೀಯಲ್ಲ ನಾವು ಸಿಂಹನೇ ಸಿಂಹನೇ ಮತ್ತೆ ಅದ್ಬಿಟ್ಟು ಯಾರು ಹೇಳ್ತಾರೆ ಇದಕ್ಕನ್ನು ಹೂಡೋಕೆ ನಾವೆದ್ರಲ್ಲ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ ಹುಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಆ ಥರ ಅನೈತಿಕಲ್ಲಿ ಇನ್ನೊಂದಲ್ಲಿ ಏನು ನಡೆಯೋದಿಲ್ಲ ಸತ್ಯವೇ ಜಯತಿ ನ್ಯಾಯವಾಗಿದ್ರೆ ಎಲ್ಲರಿಗೂ ಸರ್ವಧರ್ಮಕ್ಕೂ ಸಹಕಾರ ಮಾಡ್ತಾರೆ ಸ್ವಾಮಿಗಳು ಯಾವ ಹೆಣ್ಮಕ್ಳು ಮಕ್ಕಳು ಸಮಾನ ತಂಗಿ ಸಮಾನ ಅಂತ ಮಾತಾಡ್ತಾರೆ ವಿನ ಅದ್ರ ಬಿಟ್ಟರೆ ಬೇರೆ ವಿಚಾರ ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ತಾವು ಏನು ಕೆಲಸ ಮಾಡ್ತೀರಿ? ನಾನು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ದಾವಣಗೆರೆ. ನಾನು ಇಲ್ಲಿ ಬಂದು ನನ್ನ ಹೆಂಡತಿ ಕುಟುಂಬ ಸಮೇತ ಕರ್ಕೊಂಡ್ಬಂದೇನೆ. ಇದು 2ನೇ ಸರಿ ಬಂದಿದ್ದೀನಿ. ಅಮ್ಮನವರಿಂದ ನಾನು ಉದ್ಧಾರ ಆಗಿದ್ದೀನಿ. ನನ್ನ ಮಂತ್ಯನೂ ಉದ್ಧಾರ ಆಗುತ್ತೆ. ಈಗ ಆರೋಗ್ಯನೂ ಸರಿಯಾಗಿದೆ. ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳ್ತೇನೆ ನಾನು. ಅಲ್ಲ ಅವಾಗ ಅವತ್ತು ಕೊಟ್ಟಿದ್ದ ಕೊಟ್ಟು ಅಣ್ಣನ ಸರಿಸಿಗೆ ಒಂದ್ಸರಿ ಎಲ್ಲ ಹಿಂಗೆ ಅಂದ್ಬೇಡಣ ಬಳಿರೋ ಅಣ್ಣ ಹಿಂಗಣ್ಣ ಹಿಂಗೆ ಬರ ಹಿಂಗೆ ಅಂತಿರೋ ಹೆಂಗಣ್ಣ ಹಂಗೆ ಬಾರಣ ಒಳ್ಳೆ ಸೇವೆ ಮಾಡಿದ್ವಿ ಅಂತ ಅಷ್ಟೇನೇ ಏನಿಲ್ಲ ನೋಡಿ. ಅಣ್ಣನ ಮನ್ಸಿಗೆ ಇದ್ದೀನಿ ಅದೇ ನನ್ನ ತೃಪ್ತಿ. ಅಣ್ಣ ನೀನು ತೃಪ್ತಿಯಾಗಿದೆಯಾ ಅಣ್ಣ? ನಿನ್ನ ಮನೆ ಆರೋಗ್ಯ ಯಾರಿಗೆ ಅವರೇ ಮಾಡೋದು ನೀವೇ ಯಾವ್ದು ಅಲ್ಲೇ ಅವರಿಗೆ ಯೂಟ್ಯೂಬ್ ಮಾಡೋದು ಈ ಕೈ ಇದು ಹಿಂಗಲ್ಲ ನೋಡಿ ಹಿಂಗಿರ್ಬೋದು ಸೈಟ್ ಮಗಳು ನೆನಪು ಯಾವ್ದಾರೆ ಕಲಿಕಲ್ಲ ಅನ್ಕಲ್ಲ ಅನ್ಕ ಕೈ ಬಿಡಮ್ಮ ಅನ್ಕಲ್ಲ ಬಿಡು ಬೆಳಿಗ್ಗೆ ಹೊತ್ತಿ ನನ್ನ ಓದ್ತಾನೆ ಹೋಗೋತಾನ ಈಗ ಕೊಡ ಹೆಸರು ಹಂಗೆ ನೋವಾದರೆ ಸ್ವಲ್ಪ ಜೇನುತುಪ್ಪ ಸುಮ್ಮನೆ ಹಚ್ಕೊ ಬೆಳಿಗ್ಗೆ ಹಾಂ ಮಾಡಿ ಬರ್ರಿ